ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತು ನನ್ನ ವಿಡಿಯೋದಲ್ಲಿ ನಾನು ಟೆಸಲ್ಸ್ ಇಯರಿಂಗ್ನ ಈಸಿಯಾಗಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬಹಳ ಬೇಗನೆ ಸಿಗತ್ತೆ. ಬನ್ನಿ ಫ್ರೆಂಡ್ಸ್, ಮಾಡೋದು ಹೇಗೆ ಅಂತ ನೋಡ್ಬಿಡೋಣ. ನೋಡಿ, ಇದು ಗೋಲ್ಡನ್ ಜರಿ ಥ್ರೆಡ್ ತಗೊಂಡಿದ್ದೀನಿ, ಮತ್ತೆ ಕಾಟನ್ ಥ್ರೆಡ್, ಇದು ಅಂದರೆ ಹ್ಯಾಂಡ್ ಎಂಬ್ರಾಯ್ಡ್ರಿಗೆ ಹಾಕ್ತೀವಲ್ಲ ಆ ಥ್ರೆಡ್ಡು. ಮತ್ತೆ ನೋಡಿ, ಈ ಥರ ಇಯರಿಂಗ್ ಬೇಸ್ ಬರುತ್ತೆ, ಈ ಥರದ್ದು ನೋಡಿ, ಅದು ತಗೊಂಡಿದ್ದೀನಿ. ಮತ್ತು ಒಂದು ಈ ಥರ ಫೋಲ್ಡಿಂಗ್ ಕಟರು, ಒಂದು ಟೂತ್ ಪಿಕ್ಕು, ಮತ್ತು ಈ ಥರ ಗೋಲ್ಡನ್ ಬೀಡ್ಸ್ ತಗೊಂಡಿದ್ದೀನಿ ನೋಡಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟು ನೋಡಿ ಈ ಥರ ಹೀಗೆ ಬೇಸ್ ಇರತ್ತಲ್ಲ, ಅದನ್ನು ನಾನು ಹೀಗೆ ಕಟ್ಟರಿಂದ ನೋಡಿ ಹೀಗೆ ಸ್ಟ್ರೈಟ್ ಮಾಡ್ಕೋತಾ ಇದ್ದೀನಿ. ನಂತರ ನೋಡಿ ಫ್ರೆಂಡ್ಸ್, ಈ ಥ್ರೆಡ್ಡನ್ನು ಹೀಗೆ ಒಂದು ಕಾರ್ಡ್ಬೋರ್ಡ್ಗೆ ಈ ಥರ ಹೀಗೆ ಸುತ್ತಕೊಂಡು ಒಂದು 10 ರೌಂಡ್ ನಾನು ಈ ಥರ ತಗೊಂಡಿದ್ದೀನಿ. ಈ ಥರ ಸುತ್ತಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಈ ಥರ ಹೇಗೆ ಸುತ್ತೋದು ಅನ್ನೋದನ್ನು ನಾನು ನನ್ನ ಮುಂಚಿನ ವಿಡಿಯೋದಲ್ಲೇ ನಾನು ಕುಚ್ಚು ಹಾಕೋ ವಿಡಿಯೋದಲ್ಲಿ ತೋರಿಸಿದ್ದೀನಿ ಫ್ರೆಂಡ್ಸ್. ಅದರ ಲಿಂಕ್ನ ನಾನು ಮೇಲ್ಗಡೆ ಐ ಬಟನ್ನಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದನ್ನು ನೀವು ನೋಡ್ಕೋಬಹುದು. ನೋಡಿ, ಹೀಗೆ ಸುತ್ತಿರೋ ದಾರ ತಗೋಬೇಕು ಫಸ್ಟು. ನಂತರ ಹೀಗೆ ನೋಡಿ ಟೂತ್ ಪಿಕ್ಗೆ ಹೀಗೆ ಇಟ್ಕೋಬೇಕು. ನಂತರ ಇದನ್ನ ಹೀಗೆ ಫೋಲ್ಡ್ ಮಾಡಬೇಕು. ಹೀಗೆ ಫೋಲ್ಡ್ ಮಾಡಿ ಹೀಗೆ ದಾರಾನ ಹೀಗೆ ತಗೊಂಡು ಹೀಗೆ ಟೈಟಾಗಿ ಸುತ್ತಬೇಕು. ನಂತರ ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ಟ್ರಾ ಇರತ್ತಲ್ಲ ಆ ದಾರಾನ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಹೀಗೆ ಹೀಗೆ ಸುತ್ತಿ ನೋಡಿ, ನಾನು ಹೀಗೆ ನಾವು ಹೂ ಕಟ್ತೀವಲ್ಲ ಆ ರೀತಿ ಹೀಗೆ ಹಾಕ್ತಾ ಇದ್ದೀನಿ. 1-2 ಸರಿ ಹೀಗೆ ಹಾಕ್ಕೊಂಡು ಈ ಥರ ಈ ದಾರ ಎಕ್ಸ್ಟ್ರಾ ಫಸ್ಟಲ್ಲೇ ಸ್ವಲ್ಪ ತಗೊಂಡಿರ್ತೀನಲ್ಲ ಅದ್ರ ಜೊತೆ ಸೇರಿ ನಾನು ನಾಟ್ ಹಾಕ್ತಾ ಇದ್ದೀನಿ. ನೋಡಿ, ಹೀಗೆ ಸ್ವಲ್ಪ ಉದ್ದನೆ ದಾರ ತಗೋತಾ ಇದ್ದೀನಿ. ನಂತರ 2 ದಾರ ಸೇರಿಸಿ ನಾನು ಹೀಗೆ ನಾಟ್ ಹಾಕೋತಾ ಇದ್ದೀನಿ. ನಂತರ ಎಕ್ಸ್ಟ್ರಾ ಇರೋ ಥ್ರೆಡ್ಡನ್ನು ಹೀಗೆ ಕಟ್ ಮಾಡ್ಕೋತಾ ಇದ್ದೀನಿ. ನಂತರ ಹೀಗೆ ಟೂತ್ ಪಿಕ್ಕಿಂದ ಹೀಗೆ ದಾರನ ಹೊರಗೆ ತೆಗೆದು ನೋಡಿ, ಎಲ್ಲ ಥ್ರೆಡ್ಡು ಒಂದೇ ಥರ ಬರೋ ಹಾಗೆ ಹೀಗೆ ಟ್ರಿಮ್ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಹೀಗೆ ನೋಡಿ ಫ್ರೆಂಡ್ಸ್, ಇದೇ ಥರ ನಾನು 2 ಕಲರಲ್ಲೂ ಟೆಸಲ್ಸ್ನ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಈ ರಿಂಗ್ನ ನಾವು ಮೊದಲೇ ಸ್ಟ್ರೈಟ್ ಮಾಡ್ಕೊಂಡಿದ್ವಲ್ಲ, ಅಂದರೆ ಕಟರನ್ನು ಯೂಸ್ ಮಾಡಿಕೊಂಡು ಹೀಗೆ ನೋಡಿ ಹೀಗೆ ಸ್ಟ್ರೈಟ್ ಮಾಡ್ಕೋಬೇಕು. ನಂತರ ನಾನು ಒಂದು ಗೋಲ್ಡನ್ ಬೀಡ್ಸ್ನ ಹಾಕ್ತಾ ಇದ್ದೀನಿ. ಅಂದರೆ ಬೀಡ್ಸು ಮತ್ತು ಈ ಟೆಸಲ್ಸ್ ಇದೆಯಲ್ಲ, ಇದು ನೀಟಾಗಿ ಇದ್ರ ಒಳಗಡೆ ತಂತಿ ಒಳಗಡೆ ಹೋಗಲಿ ಅನ್ನೋ ಕಾರಣಕ್ಕೆ ನಾನು ಇದನ್ನ ಸ್ಟ್ರೈಟ್ ಮಾಡ್ಕೊಂಡಿದ್ದೀನಿ. ಫಸ್ಟು ಈ ಕಲರ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್.
ಮತ್ತು ಒಂದು ಗೋಲ್ಡನ್ ಬೀಡ್ಸು. ಇವಾಗ ಮತ್ತೊಂದು ಕಲರು. ಎಕ್ಸ್ಟ್ರಾ ಏನಾದ್ರು ಥ್ರೆಡ್ ಇದ್ದರೆ ಹೀಗೆ ನೀಟಾಗಿ ಕಟ್ ಮಾಡ್ಕೊಂಬಿಡಿ. ಮತ್ತೊಂದು ಗೋಲ್ಡನ್ ಬೀಡ್ಸು. ಮತ್ತೆ ಈ ಕಲರು. ಮತ್ತೆ ಗೋಲ್ಡನ್ ಬೀಡ್ಸು. ಮತ್ತೊಂದು ಕಲರು. ನೋಡಿ ಫ್ರೆಂಡ್ಸ್, ನೀವು ವಿಡಿಯೋನ ನೋಡಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸೋಕ್ಕೆ ಮರಿಬೇಡಿ. ಇದರಿಂದ ನಮಗೆ ಇನ್ನು ಮುಂದಿನ ವಿಡಿಯೋನ ಮಾಡೋದಕ್ಕೆ ತುಂಬ ಉತ್ಸಾಹ ಬರುತ್ತೆ. ನೋಡಿ, ಕೊನೆಯದಾಗಿ ಒಂದು ಗೋಲ್ಡನ್ ಬೀಡ್ಸ್ನ ಹಾಕ್ತಾ ಇದ್ದೀನಿ. ನಂತರ ನೋಡಿ, ಫಸ್ಟ್ ಹೇಗಿತ್ತೋ ಇಲ್ಲಿ ಅದೇ ಥರ ಹೀಗೆ ಮಾಡಿಡಬೇಕು. ನೋಡಿ, ಇದು ಹಾಕೋದಕ್ಕೆ ಈಸಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಅದೇ ರೀತಿಯಾಗಿ ನಾನು ಮತ್ತೊಂದು ಇಯರಿಂಗ್ನು ಮಾಡಿದ್ದೀನಿ. ಹೀಗೇನಾದರೂ ಹಾಕಿದ ಮೇಲೆ ನಿಮಗೆ ಎಕ್ಸ್ಟ್ರಾ ಥ್ರೆಡ್ ಏನಾದ್ರು ಕಾಣಿಸ್ತಾ ಇದ್ರೆ ಹೀಗೆ ಒಂದ್ಸಲ ಕಟ್ ಮಾಡ್ಕೊಂಬಿಡಿ. ನೋಡಿದ್ರಲ್ವಾ ಫ್ರೆಂಡ್ಸ್, ಈಸಿಯಾಗಿ ಟೆಸಲ್ಸ್ ಇಯರಿಂಗ್ನ ಹೇಗೆ ಮಾಡ್ಬೋದು ಅಂತ. ನಿಮಗೂ ಎಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಎಲ್ಲ. ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್, ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.